ನಾನು ಈ 30 ಡೇಸ್ ಚಾಲೆಂಜಿನ ಒಳಗೆ ಇನ್ನೊಂದು ಚಾಲೆಂಜ್ ಹಾಕಿದ್ದೆ ಅಲ್ವಾ, 7 ಡೇಸ್ ಚಾಲೆಂಜ್ ಕನ್ನಡದ್ದು. ಆ ಡೇ ಕೂಡ ಇವತ್ತಿಗೆ ಎಂಡ್ ಆಗುತ್ತೆ. ನೀವು ಬ್ರೆಡ್ ಅನ್ನ ಹಾಕಿ ಹೇಳ್ತಾ ಇದ್ದೇವೆ ಶಾಪಿಂಗಿಗೆ. ಯಾವ ಶಾಪಿಂಗ್ ಅಂತ ಇವತ್ತೇನ್ ವಿಶೇಷ ಅಂದ್ರೆ ನಾನ್ ಮಾಡುದು ಕುಕಿಂಗ್, ನಂಗೆ ಇವರು ಹೇಳಿಕೊಡುದು. ಇದು ಮೆಣಸು ಕೊಟ್ಟದ್ದು ನಮ್ಮ ಪವನನ್ನ ರಾಯಚೂರಿಂದ. ಪವನನಿಗೆ ಥ್ಯಾಂಕ್ ಯು. ನಾವು ಪ್ಲೇಟ್ ಅಲ್ಲಿ ಬಂದದ್ದು ಮಾತ್ರ ತಿನ್ನುದಲ್ಲ, ಸ್ವಲ್ಪ ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು ಅವಾಗ ಹೇಳ್ತೇನೆ. ನಾಟಕ ಕೊಂಡು ಮಾರೆ ನವರಂಗಿ ನಾಟಕ. ಗೆರಟೆಯಲ್ಲಿ ಹಾಕಿದ್ದು ಮುಂಚೆ ರುಚಿ ಬರ್ತದೆ, ತಿನ್ಲಿಕ್ಕೆ ಖುಷಿ ಆಗ್ತದೆ ಅದೊಂದು. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾನೇ ಸೌಖ್ಯ ಹಾಗೇನೆ ಸೂಪರ್ ಆಗಿದ್ದೀರಾ ಅಂತ. ಇವತ್ತಿನ ಮಾರ್ನಿಂಗ್ ಇದು ಫಸ್ಟ್ ಚಾಲೆಂಜ್ ನೋಡಿ ಕಂಪ್ಲೀಟ್ ಆಗಿದೆ. ಸೊ ಯಾರೆಲ್ಲ ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನೀವು ಮಾಡಬೇಕಾದದ್ದು ಏನಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಅಲ್ಲಿರುವಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. 30 ಡೇಸ್ ಚಾಲೆಂಜಿನ 16th ಡೇ ಅಲ್ಲಿ ಇವತ್ತು ನಾವಿದ್ದೇವೆ. ಸೊ ಈ 16th ಡೇ ಅಲ್ಲಿ ನಾನು ಮಾಡುವಂತಹ ಸ್ಪೆಷಲ್ ಬ್ರೇಕ್ಫಾಸ್ಟ್ ಯಾವುದಂದ್ರೆ, ಇವತ್ತು ನಿಮ್ಗೆ ಗೊತ್ತುಂಟು ಸಂಡೇ ಯಾವತ್ತೂ ನಾನು ಬ್ರೆಡ್ ಅಲ್ಲೇ ಏನಾದರೂ ಸ್ಪೆಷಲ್ ಮಾಡುವ ಅಂತ ಇರ್ತೇನೆ. ಸೊ ಇವತ್ತು ನಾನು ಮಾಡ್ಲಿಕ್ಕೆ ಹೊರಟಿದ್ದೇನೆ ಬ್ರೆಡ್ ಮಸಾಲ. ಸೊ ಬ್ರೆಡ್ ಮಸಾಲ ಹೇಗೆ ಮಾಡುದು ಅಂತ ನಾನು ನಿಮಗೆ ಡೀಟೇಲ್ ಇವತ್ತು ಅದರ ರೆಸಿಪಿ ಹೇಳ್ಕೊಡ್ತೇನೆ. ಸ್ಪೀಡ್ ಆಗಿ, ಕ್ವಿಕ್ ಅಂಡ್ ಸ್ಪೀಡ್ ಆಗಿ ನೀವು ಮಾಡಿ ಕೊಡ್ಬೋದು ಇದನ್ನ. ನಿಮ್ಗೆ ಅಂದ್ರೆ ಸಂಡೇ ನಿಮ್ಗೆ ಹೊರಗೆ ಹೋಗುವ ಪ್ಲಾನ್ ಇರುತ್ತೆ, ಆಗ ಬೇಕಿದ್ರೆ ಈ ತರ ಮಾಡಿ ತಿನ್ಬೋದು. ಓಕೆನಾ? ಸೊ ಇನ್ನೊಂದು ವಿಷಯ ಏನಂದ್ರೆ, ನಾನು ಈ 30 ಡೇಸ್ ಚಾಲೆಂಜಿನ ಒಳಗೆ ಇನ್ನೊಂದು ಚಾಲೆಂಜ್ ಹಾಕಿದ್ದೆ ಅಲ್ವಾ, 7 ಡೇಸ್ ಚಾಲೆಂಜ್ ಕನ್ನಡದ್ದು. ಆ ಡೇ ಕೂಡ ಇವತ್ತಿಗೆ ಎಂಡ್ ಆಗುತ್ತೆ. 7th ಡೇ ಇವತ್ತು ನನ್ನ ಕನ್ನಡ ಬ್ಲಾಗ್ ಇದ್ದು. ಸೊ ಇಷ್ಟರವರೆಗೆ ನನಗೆ ತುಂಬಾ ಮಂದಿ ಪ್ರೀತಿ ಕೊಟ್ಟಿದ್ದೀರಾ, ತುಂಬಾ ಮಂದಿ ಅಂದ್ರೆ ವಾಚ್ ಮಾಡಿದ್ದೀರಾ. ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ ಮುಂದೆ ಕೂಡ ಈ ತರನೇ ಸಪೋರ್ಟ್ ಮಾಡಿ. ನಮ್ಮ ಈ ವ್ಲಾಗ್ ಅಲ್ಲಿ ಕನ್ನಡ, ತುಳು ಎಲ್ಲನೂ ಬರುತ್ತೆ. ಮನ್ಸಾದಾಗ ನಾನು ಕನ್ನಡದಲ್ಲೂ ಕೂಡ ವ್ಲಾಗ್ ಮಾಡುವ ಏನು ಕಾಲ ಬರ್ಬೋದು. ಸೊ ಹಾಗಾಗಿ ಎಲ್ಲರೂ ಕೂಡ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತು ನಮ್ಮ 7th ಡೇ ಕನ್ನಡ ವ್ಲಾಗ್ ಇದ್ದು ಎಂಡ್ ಆಗ್ತಾ ಇದೆ. ಓಕೆ ಗೈಸ್, ಇವತ್ತೀಗ ನಾನು ನಿಮ್ಗೆ ಬ್ರೆಡ್ ಮಸಾಲ ಹೇಗ್ ಮಾಡುದು ಅಂತ ಹೇಳ್ಕೊಡ್ತೇನೆ. ಬನ್ನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೇನೆ. ಫಸ್ಟ್ಗೆ ಮೇನ್ ಆಗಿ ಬ್ರೆಡ್ ಬೇಕು. ಸೊ ಇಲ್ಲಿ ನಾವು 0 ಮೈದಾ ಬ್ರೆಡ್ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನಮ್ಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಆರಿಗಾನೋ, ಹಾಗೇನೆ ಸ್ವಲ್ಪ ಗರಂ ಮಸಾಲ ಅಂದ್ರೆ ಅರ್ಧ ಚಮಚದಷ್ಟು ಗರಂ ಮಸಾಲ, 1/4 ಚಮಚ ಜೀರಾ, ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೀಡಿಯಂ ಸೈಜ್, ನೀರುಳ್ಳಿ, ಹಾಗೇನೆ ಟೊಮ್ಯಾಟೊ ಒಂದು ಫುಲ್ ಮೀಡಿಯಂ ಸೈಜ್, ಕಾಯಿ ಮೆಣಸು ಒಂದು, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೇನೆ ಕ್ಯಾಪ್ಸಿಕಮ್. ಇಷ್ಟೆಲ್ಲ ಬೇಕು ಬ್ರೆಡ್ ಮಸಾಲ ಮಾಡ್ಲಿಕ್ಕೆ. ಬನ್ನಿ ಮಾಡುವ. ಫಸ್ಟ್ಗೆ ಬ್ರೆಡ್ ಅನ್ನ ಚೆನ್ನಾಗಿ ಸ್ಲೈಸ್ ಮಾಡಿ, ಅಂದ್ರೆ ಸ್ಕ್ವೇರ್ ಪೀಸ್ ಅಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಬೇಕು. ಹೇಗೆ ಅಂತ ತಿಳಿಸ್ತೇನೆ ಬನ್ನಿ. ನಾವು ಸ್ವಲ್ಪ ಫ್ರೈ ಮಾಡುವ. ಬಾಣಲಿಗೆ ಸ್ವಲ್ಪ ಆಯಿಲ್ ಅನ್ನ ಹಾಕ್ಬೇಕು. ಎಣ್ಣೆ ಚೆನ್ನಾಗಿ ಕಾದಿದೆ. ಈಗ ನಾವು ಇದಕ್ಕೆ ಬ್ರೆಡ್ ಅನ್ನ ಹಾಕುವ. ನಂತರ ಚೆನ್ನಾಗಿ ಅದನ್ನ ಫ್ರೈ ಮಾಡ್ಕೊಳ್ಳಿ, ರೋಸ್ಟ್ ಆಗಿದೆ. ಸೊ ಈಗ ನಾವು ಇದಕ್ಕೆ ಮಸಾಲವನ್ನ ರೆಡಿ ಮಾಡುವ. ಜೀರಾ ಕಾದ ತಕ್ಷಣ ನೀರುಳ್ಳಿಯನ್ನ ಹಾಕಿ. ನೀರುಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಒಂದೊಂದನ್ನೇ ಹಾಕ್ತಾ ಹೋಗ್ಬೇಕು. ಸೋಯಾ ಸಾಸ್ ಅನ್ನ ಹಾಕ್ತಾ ಇದ್ದೇನೆ. ಇದು ಆಪ್ಷನಲ್, ಅಂದ್ರೆ ನಿಮ್ಗೆ ಇದ್ರೆ ಹಾಕ್ಬೋದು, ಇಲ್ಲದ್ರೆ ಪರವಾಗಿಲ್ಲ. ಇಲ್ಲಿ ಒಂದು ಮಿಸ್ ಮಾಡಿದ್ದೇನೆ, ಅದನ್ನ ಹೇಳ್ತೇನೆ. ಯಾವ್ದಂದ್ರೆ ಲೆಮನ್. ಆಯ್ತಾ, ಅರ್ಧ ಲೆಮನ್ ಅನ್ನ ಸ್ಕ್ವೀಸ್ ಮಾಡಿ ಅದರ ರಸವನ್ನ ಹಾಕ್ಬೇಕು. ಈ ಲೆಮನ್ ಅನ್ನ ಹಾಕ್ತಾ ಇದ್ದೇನೆ.
ಓಕೆ ಗೈಸ್, ಇನ್ನು ನಮ್ಮ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೊರಿಯಾಂಡರ್ ಲೀವ್ಸ್ ಅಂದ್ರೆ ಕೊತ್ತಂಬರಿ ಸೊಪ್ಪನ್ನ ಹೀಗೆ ಮೇಲಕ್ಕೆ ಹಾಕೋದು. ಹಾಕಿದ ನಂತರ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಟು ಅದನ್ನ ಸ್ವಲ್ಪ ಒಂದು 1 ಮಿನಿಟ್ಸ್ ಅಷ್ಟೇ ಬೇಯಲಿ. ಬ್ರೆಡ್ ಮಸಾಲ ರೆಡಿ ಆಗಿದೆ. ಇದರ ರಿವ್ಯೂ ಈಗ ನಾನು ನಿಮ್ಗೆ ಕೊಡ್ತೇನೆ, ಹೇಗಾಗಿದೆ ಅಂತ ಟೇಸ್ಟ್ ಹೇಳ್ತೇನೆ. ಸೂಪರ್ ಅಂದ್ರೆ ಸೂಪರ್. ಹುಳಿ ಹುಳಿ, ನಾವು ಲೆಮನ್ ಕೂಡ ಹಾಕಿದ್ದೇವಲ್ವಾ, ಚೆನ್ನಾಗಿ ಹುಳಿ ಹುಳಿಯಾಗಿ ಸೂಪರ್ ಆಗಿದೆ. ನೀವು ಬ್ರೆಡ್ ಅಲ್ಲಿ ಬೇರೆ ಏನು ಮಾಡಿ ಬ್ರೆಡ್ ಉಳಿದಿರ್ತದಲ್ವಾ, ಕೆಲವೊಂದು ಬ್ರೆಡ್ ಉಳಿದಿದ್ರೆ ನೀವು ಈ ತರ ಮಾಡಿ ತಿನ್ಬಹುದು. ಸಂಜೆ ಬೇಕಿದ್ರೆ ಈ ತರ ಸ್ನಾಕ್ಸ್ ಆಗಿ ಕೂಡ ಕೊಡ್ಬೋದು ಮಕ್ಕಳಿಗೆ, ಸೂಪರ್ ಆಗ್ತದೆ ಟೇಸ್ಟ್. ಚಾ ತಿಂಡಿ ಕುಡ್ದು ಈಗ ನಾವು ಹೊರಡ್ತಾ ಇದ್ದೇವೆ ಶಾಪಿಂಗಿಗೆ. ಯಾವ ಶಾಪಿಂಗ್ ಅಂದ್ರೆ ಮಂತ್ಲಿ ಶಾಪಿಂಗ್ ಇರುತ್ತೆ ಅಲ್ವಾ, ಅದೇ ಯಾವ್ದಂದ್ರೆ ನಮ್ಮ ಡಿ ಮಾರ್ಟ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೇವೆ. ನಾನ್ ರೆಡಿ ಆದೆ, ನನ್ನ ಪತಿದೇವರು ಈಗ ರೆಡಿ ಆಗ್ತಾ ಇದ್ದಾರೆ, ಮತ್ತೆ ನಾವು ಈಗ ಹೊರಡುದು. ಇಲ್ಲಿ ಹೇಗೆ ವೆದರ್ ಉಂಟು ನೋಡಿ, ಬಿಸಿಲು ಅಂದ್ರೆ ಬಿಸಿಲು. ನಿಮ್ಮ ಕಡೆ ವೆದರ್ ಹೇಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ಊರಲ್ಲಿ ಮಂಗಳೂರಲ್ಲೆಲ್ಲ ಮಳೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ ಮಳೆ ಅಂತ ಸಮ್ಮರ್ ತರ ಇದೆ ಬಿಸಿಲು. ಅದಕ್ಕೆ ಈಗ ಬೇಗನೆ ಹೋಗ್ತಾ ಇದ್ದೇವೆ ನಾವು. 12:30 ಆಗಿದೆ. ಈಗ ಬೇಗ ಬೇಗ ಹೋಗಿ ಬೇಗ ಬರುವ ಅಂತ. ಬೇಗ ಹೋದ್ರೆ ಏನಂದ್ರೆ ಅಷ್ಟು ರಶ್ ಇರಲ್ಲ ಬಿಲ್ಲಿಂಗ್ ಕೌಂಟರ್ ಅಲ್ಲಿ, ಇಲ್ಲದ್ರೆ ರಶ್ ಅಂದ್ರೆ ರಶ್. ಸೊ ಹಾಗೆ ಬೇಗ ಹೋಗಿ ಬೇಗ ಬಂದು ಮತ್ತೆ ನಮ್ಮ ಬ್ಲಾಗ್ ಈಗ ಕಂಟಿನ್ಯೂ ಮಾಡುವ. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇನೆ ನಾನು ಹೈದರಾಬಾದ್ ಡಿಮಾರ್ಟಿಗೆ ಹೋಗುವ. ಇಲ್ಲಿ ಬೊನಲು ಅಂತ ಒಂದು ಫೆಸ್ಟಿವಲ್ ಅನ್ನು ಆಚರಣೆ ಮಾಡ್ತಾರೆ. ಏನಂದರೆ ಹೆಣ್ಮಕ್ಳು ತಲೆ ಮೇಲೆ ಫುಡ್ ಮನೆಯಲ್ಲಿ ಮಾಡಿರುವಂಥದ್ದನ್ನು ದೇವರಿಗೆ ಅರ್ಪಣೆ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಕೊಂಡೋಗುವಂತಹ ಫೆಸ್ಟಿವಲ್. ತುಂಬ ಚೆನ್ನಾಗಿದೆ, ಒಂಥರ ಅಲ್ಲಲ್ಲಿ ಆಗ್ತದಂತೆ. ಆ ಒಂದೊಂದು ಮನೆಯ ಹುಡುಗಿಯರ ಇದನ್ನು ಆಚರಣೆ ಮಾಡಬೇಕು. ಓಕೆ ಗೈಸ್, ನಾವು ಈಗ ಡಿಮಾರ್ಟಿಗೆ ಬಂದ್ವಿ. ನಮ್ಮ ಮಂತ್ಲಿ ಗ್ರೋಸರಿ ಐಟಮ್ಸ್ ತರಲಿಕ್ಕೆ ಉಂಟಲ್ವಾ, ಅದಕ್ಕೆ. ಸೊ ಇಲ್ಲಿ ಫುಲ್ ರಶ್ ಇದೆ, ವೆಹಿಕಲ್ ಎಲ್ಲ. ನೋಡುವ ಒಳಗೆ ಹೇಗಿದೆ ಅಂತ. ಬಟ್ ನನಗೆ ಒಳಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಗೈಸ್, ಇಷ್ಟೇ. ಹೋದ್ವಿ ಬಂದ್ವಿ ಶಾಪಿಂಗ್ ಮಾಡಿ. ಸೊ ಗೈಸ್, ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ ಇವತ್ತು ನಾವು ಮಾಡ್ಲಿಕ್ಕೆ ಹೊರಟಿದ್ದೇವೆ ಕೋಳಿ ಸುಕ್ಕ. ಸೊ ಇದು ನಮ್ಮ ಕನ್ನಡದ ಲಾಸ್ಟ್ ಬ್ಲಾಗ್ ಆಯ್ತಾ. ಸೊ ಈ ಬ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಕನ್ನಡ ತುಳು ಮಿಕ್ಸ್ ಆಗ್ಬೋದು, ಯಾಕಂದ್ರೆ ನನ್ನ ಪತಿದೇವರಿಗೆ ಕನ್ನಡ ಬರಲ್ಲ, ಅದಕ್ಕೆ. ಓಕೆ, ಸ್ಟಾರ್ಟ್ ಮಾಡುವ. ಇವತ್ತೇನ್ ವಿಶೇಷ ಅಂದ್ರೆ ನಾನ್ ಮಾಡುದು ಕುಕಿಂಗ್, ನಂಗೆ ಇವರು ಹೇಳಿಕೊಡುದು. ಇವರು ಸ್ಪೆಷಲ್ ಕುಕ್ ಅಲ್ವಾ, ಹಾಗೆ ತುಂಬಾ ಎಕ್ಸ್ಪರ್ಟ್ ಇದ್ದಾರೆ ಕೋಳಿ ಇದ್ರಲ್ಲೆಲ್ಲ, ಚಿಕನ್ ಅಲ್ಲೆಲ್ಲ. ಸೊ ಅವರು ಹೇಳಿಕೊಡ್ತಾರೆ, ನಾನು ಮಾಡ್ತೇನೆ. ಬನ್ನಿ, ಕ್ಯಾಮ್ರಾ ಮ್ಯಾನ್ ಹಿಡ್ಕೊಳ್ಳಿ. ಓಕೆ ಗೈಸ್, ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡು ಬ್ಯಾಡ್ಗೆ ಮೆಣಸನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ರೋಸ್ಟ್ ಫ್ರೈ ಮೀನಾ ರೋಸ್ಟ್ ಮಾಡ್ಬೇಕು. ಅಟ್ಟಿಲ್ ಮಾಡ್ತಾರೆ ಗೊತ್ತು ಜೀವನಿಗೆ ಹೆಂಗ ಮಂಗೆ ಆಗ್ತದೆ ಆದ್ಮೇಲೆ ಅಟ್ಟಿಲ್ ಗೊತ್ತಿಟ್ಟು ಗೊತ್ತುಂಡು. ಯಾರು ದಿನವಲ್ಲ ಹೊಸ ಹೊಸ ಅಡಿಗೆ ಅಂತ ಅವಾಗ್ಲೇ ಗೊತ್ತುಂಡು. ತಿನ್ಕುನಿ ಸರಿಯಾ ದೆಬ್ಬು ಪಾಡು. ಫಸ್ಟ್ ಆನ್ ಮಾಡಿ, ಮತ್ತೆ ಪ್ಯಾನ್ ಉಂಟಲ್ಲ ಸ್ವಲ್ಪ ಚೆನ್ನಾಗಿ ಬಿಸಿ ಆಗ್ಲಿ, ಮತ್ತೆ ಇದಕ್ಕೆ ಆಯಿಲ್ ಹಾಕುವ. ಮತ್ತೆ ನಾವು ಅದಕ್ಕೆ ಬ್ಯಾಡ್ಗೆ ಮೆಣಸನ್ನ ಹಾಕಿ ಚೆನ್ನಾಗಿ ಕಾಯಿಸ್ಬೇಕು. ಅಷ್ಟೇ. ಬೆಚ್ಚಾಂಡು ಬೆಚ್ಚಾಂಡು ಚೂರು ಕೈ ಮುಟ್ಟಿದ್ದು ಬನ್ನಿ. ಬೆಚ್ಚಾಂಡು ಮುಟ್ಟುದಿಲ್ಲ ಬೆಚ್ಚಾಣ ಸರ್. ಬೆಚ್ಚಾಂಡು ಇತ್ತೆ ಆಯಿಲ್ ಪಾಡ್ಗ ಅವು ಪಾಡಿ ಐದ ಮಿತ್ತೆ ಸ್ಪ್ರೇ ಮಾಡ್ಬೇಕು. ಕಾಯಿ ಮುಂಚಿ ಮಾಡ್ದ ನಾವು ಕಾಯಿ ಮುಂಚಿಗೆ ಎಡೆ ಮುಂದೆ ಮುಂಚಿ ಮಾಡಿದ್ರೆ ಕಾಯಿ ಸ್ಪ್ರೇ ಮಾಡ್ತೀವಿ. ಬ್ಯಾಡಿಗೆ ಮೆಣಸು ಏಸ್ ಮಾಡೋದು
ಒಂದಿರುವ ಯಾಕೆ ತಿರುವಂಡ ಒಂದು ನನ್ನ ಸರಿ ಇದು ಮಾಡಿ ಕುಡಂತೆ ಮಾಡಿ ಕೂಡ ಮಾಡುವ ಯಾವ ಇದು ಕಾಯಡಲ್ಲ ರೇವಣ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಸೊ ಇದು ನಮ್ಮ ಮಂಗಳೂರಲ್ಲಿ ಫೇಮಸ್. ಮುಂಚ ಮಾಡ್ಕೊಡೋಣ ಅಂದ್ರೆ ಇಂದ ಎಕ್ಸ್ಪರ್ಟ್ ಮಾಡ್ಕೊಡೋಣ ಇಲ್ಲ നല്ല ಶೆಫ್ ದೊಡ್ಡ ಟ್ರೈ ಮಾಡ್ಕೊಂಡು ಕೊಡ್ಚವ ಅವಂಗೆ ಹೆಸರು ಕೈ ಹಿಡಿದಿರಿ ಆಗ್ತದೆ. ಬರ್ಜಿ 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 ಅವಂದು ಒಂದು ತಾರ ಒಂದು ಲಾರಿ ಗೋಡೆ ಯಾವ 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 ಓಲ್ಡ್ ಹೊಸ ಯಾವ ಇಂಚ ಮಾಡ್ಕೊಡು ಇಂಚ ಬರೋಣ ರಟ್ಟುಂಡು. ನಮಸ್ತೆ ಅವು ಅರಿ ಗೋಡೆ ದಿಲ ದಿಲ ಯಾವ ಹ್ಯಾಡ್ ಅಂತ ಓಕೆ ಬಾಯ್ ಮಾಡ್ತೀನಿ ಅಲ್ಲ ಬಾಯ್ ಕಾಯ್ತಾ ಉಂಟು ಹೀಗೆ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಂತರ ಕೂಡ ಇವರ ಕಾಯಡ ನಂತರ ಹೋಗ್ತದೆ. ಸೊ ಇದು ಎರಡನೇ ಸಲ. ಇನ್ನೊಂದ್ಸಲ ನಾವು ಇದನ್ನ ಫ್ರೈ ಮಾಡಿಸ್ತಾ ಇದ್ದೇವೆ. ನಿಮ್ಮ ಹತ್ರ ದೊಡ್ಡ ಪ್ಯಾನ್ ಇದ್ರೆ ಒಂದೇ ಸಲ ಮಾಡ್ಬೋದು. ಸೊ ಈಗ 2 ಸಲ ನಾವು ಫ್ರೈ ಮಾಡ್ತಾ ಇದ್ದೇವೆ. ಇದು ಮೆಣಸು ಕೊಟ್ಟದ್ದು ನಮ್ಮ ಪವನನ್ನ ರಾಯಚೂರಿಂದ. ಪವನನಿಗೆ ಥ್ಯಾಂಕ್ ಯು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಪವನನ್ನ ಹೊತ್ತೊಂದುಂಡು ಕೈ ಬೆಚ್ಚ ಕೈ ಬೆಚ್ಚ ಅವ್ರು ಮುಂದೆ ಒತ್ಕೋಬಹುದು ಕೈ ಎಲ್ಲ ಮಲ್ಲಜ್ಜಿ ಅವ್ರು ಒತ್ಕೊಂಡು ಕಟಿಲೇ ನಮಗೆ शाबाश बेटा बहुत बढ़िया. ಸೊ ಒಂದು ಪುಂಡಿ ಅಂದ್ರೆ ಹಿಡಿ ಒಂದು ಹಿಡಿ ಕೊತ್ತಂಬರಿಯನ್ನ ಹಾಕಿ, ಚೂರ್ಬಾರ್ದು ಚೂರು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ, ಒಂದ್ 2 ಹಿಡಿ ಜನ ಕೈ ಬರ್ಬೇಕು. ಬಾಟ್ ಮಾರಿಷ ಬೇವ್ರಿತ್ತನೆ ಮಾಡೋದು. ಬೇರೆ ಐತೆ ಮಾಡ್ಬಿಡ್ಸಿ ಒಂಚೂರು ಕಾಯ ಫ್ರೈ ಮಾಡಿ. ಓಕೆ, ಸ್ವಲ್ಪ ಆಯಿಲ್ ಹಾಕಿ ಬೆಚ್ಚ ಅಂತ ಕೊಟ್ಟೋಡ್ಸಿ ಸರಿ ತೂದು ಮಾಡ್ಕೊಂಡು ಒಂದ್ ಈರು ಹೆಂಗ್ ಬಂದು ಕೊರುಡು ಅಲ್ಪ ಉಂಟು ಒಂದು ಬರೋ ಚಂಚಿ ಚಪಾತಿ ಇರ್ಲಿ ಅಲ್ಪ ಒಂದು ಬೇರ್ ಸೊಪ್ಪು ಬರ್ಲಿ ಐಕೆ 2 ಬೇರ್ ಸೊಪ್ಪು ಹಾಕು ಕಮ್ಮಿ ಇಲ್ಲ ಕಮ್ಮಿ. ಈಗ ಸ್ವಲ್ಪ ಬೇವ್ರಿ ಸೊಪ್ಪನ್ನ ಹಾಕುವ. ಆತಿಚ್ಚಿನ ಈಗ ಕೈ ಪ್ಯಾಪುಂಡು ಓ ಅಪ್ಪು ಯಾವ ಒಂದ್ 2 ದೆಪ್ಪು ಮಾಡು ಚೂರು ಬಾಡು ನೀವು. ಓಕೆ, ಸ್ವಲ್ಪ ಬೇವ್ರಿಯನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ. ನೀವು ನಂಗೆ ಹೇಳ್ಬೇಕು ಎಷ್ಟು ಹಾಕ್ಬೇಕು ಅಂತ. ಚೂರು ಹಾಕ್ಬೇಕಾ ತುಂಬಾ ಹಾಕ್ಬೇಕಾ? ಕಾಯೊಂದುಂಡು ಕಾಯ್ಲಿ ಕಾಯಿಲಿ ಚೆನ್ನಾಗಿ ಕಾಯಿಲಿ ಸಾಕಲ್ಲ? ಓಕೆ ದೇಬೋ ಸಾಕು, ಇಷ್ಟು ಸಾಕು. ಫ್ರೈ ಏನ್ ಹಾಕ್ಬೇಕು ಅಂದ್ರೆ ಜೀರಿಗೆಯನ್ನ ಹಾಕ್ಬೇಕು. ಎಷ್ಟು ಹಾಕ್ಬೇಕು? ಇದ್ರ ಅರ್ಧ 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 ಹೊಂಡ ಒಂದು ಸ್ಪೂನ್ 2 ಸ್ಪೂನ್ 2 ಸ್ಪೂನ್. ಓಕೆ ಪಾಸ್ ರೈಟ್. ಯಾವ ಆಯಿಲ್ ಹಾಕ್ಬೇಕಾ? ಒಂಚೂರು ಆಯಿಲ್ ಸ್ಪ್ರೇ ಬಂದ್ ಮಾಡ್ಬೋ ಪೊದು ಹೋಗ್ಬಿಡ್ಬೇಕ ನಲ್ಲದಿದ. ಈಗ ಒಂದು ಸ್ವಲ್ಪ ಆಯಿಲ್ ಅನ್ನ ಹಾಕಿ ಆಯ್ತಾ, ಫ್ರೈ ಮಾಡ್ಕೊಳ್ಳಿ. ಯಾರಾದ್ರೂ ಫಸ್ಟ್ ಟೈಮ್ ಅಲ್ಲ ಮೊದ್ಲಿಗೆನೆ ನೀವು ಕೋಳಿ ಸುಕ್ಕವನ್ನ ಮಾಡಿದ್ರೆ ನನ್ನ ಈ ಸುಕ್ಕ ಇನ್ನೊಮ್ಮೆ ನೀವು ಟ್ರೈ ಮಾಡಿ. ಹೆಚ್ಚಿನ ಎಂತ ಹೆಂಚಿನ ಪಂಪ ಅಂತ ನಿಕ್ಕೆ ಗೊತ್ತು ಹೆಂಚಿನ ಮಾತಾಡುವರ ಫಸ್ಟ್ ಟೈಮ್ ಯಾರು ಅಲ್ಲ ಯಾರಿಗೆ ಕೋಳಿ ಅವರು ನನ್ನ ಈ ಕೋಳಿ ಸುಕ್ಕದ ರೆಸಿಪಿಯನ್ನು ನೋಡಿ ಟ್ರೈ ಮಾಡಿ. ಇಷ್ಟ ಆದ್ರೆ ರೆಸಿಪಿ ಕಮೆಂಟ್ ಅಲ್ಲಿ ತಿಳಿಸಿ. ಇದು ನನ್ನ ರೆಸಿಪಿ ಅಲ್ಲ, ನನ್ನ ಪತಿದೇವರ ರೆಸಿಪಿ. ನೋಡುವ ಹೇಗೆ ಬರ್ತದೆ ಅಂತ ಲಾಸ್ಟಿಗೆ ರಿಸಲ್ಟ್. ನೀವು ಮಾತಾಡುವಂತದ್ದಿಲ್ಲ ಆತರ ಮಿಡ್ಡಲ್ಲಿ. ನೀವು ಫೋಕಸ್ ಮಾಡ್ಬೇಕು, ಕ್ಯಾಮ್ರಾ ಮ್ಯಾನ್ ಫೋಕಸ್ ಮಾಡ್ಬೇಕು. ಎಂತದ ಹಿಂದೆ ಹಿಂದೆ ಹೇಳ್ತಾರೆ ನಮಗೆ ತುಂಬಾ ಡೈಲಾಗ್ ಗೊತ್ತುಂಟು ನಿಮ್ದಾಗಿ ಎಲ್ಲಾರು. ಮುಂದೆ ಇದರ ಸೌಂಡ್ ಒಮ್ಮೆ ಸ್ಟಾಪ್ ಆದಾಗ ಸೌಂಡ್ ಕೇಳುವಾಗ ಕೆಂತಿಗೆ ಆಗ್ತದೆ. ಇನ್ನು ಮೆತ್ತೆಯನ್ನ ಹಾಕ್ಬೇಕಾಯ್ತಾ? ಮೆತ್ತೆ ಕನ್ನಡ ಮೆತ್ತೆ ಹಾಕಿಲ್ಲ. क्या बात है सर, क्या बात है सर. ಒಂದು 4 ಸಾಕು, 4-5 ಸಾಕು ಮೆತ್ತೆ. ಮತ್ತೆ ಜೀರಿಗೆ ಎಲ್ಲ ನಾವು ಒಂದು ಸಾಸಿಮೆ
ಸಾಸಿವೆಯನ್ನು ಹಾಕಿ ಒಂಚೂರು ಪಾಡು ಸಾಸಿವೆ ಒಂದು ಕಾಲ್ ಚಮಚ ಆತ ಬಡ್ಚಿ ಕಾಲ್ ಚಮಚ ಹೆಜ್ಜಿನಿ ಜೂರ್ ಆತಿಯವ ಓಕೆ ಕಾಲ್ ಚಮಚ ಸ್ವಲ್ಪ ಅಷ್ಟೇ ಅವು ಜಾಸ್ತಿ ಓಕೆ ಇಷ್ಟೇ ಮತ್ತೆ ಮತ್ತೆ ದೆಪ್ಪು ಆಯಿಲ್ ಬೇಡ ಈ ಮಲ್ಪುನಾಗ ಹೆಂಗ ಮರ್ಕದಲ್ಲ ಕಾಪುಂಡು ಆಯಿಲ್ ಬೇಡ ಆಯಿಲ್ ಪಾಡ್ಸಿ ಹೀಗೆಲ್ಲ ಮಾತಾಡ್ಲಿಕ್ಕಿಲ್ಲ ಬೇಗ ಮಲ್ಪು ಆತಿರ್ ಮಲ್ಪು ನೋಡ್ಬೋದು ಕ್ಯಾಮ್ರಾಮ್ಯಾನ್ ಹೇಳಿಕೊಡುವವರು ಜಸ್ಟ್ ಹೇಳ್ಬೇಕಷ್ಟೇ ಮತ್ತೆ ನಾನ್ ಮಾಡ್ತೇನಲ್ಲ ನೆರೆದು ಒಂಜಿ ಪ್ಲೇಟ್ ಸ್ವಿಗ್ಗಿ ಆರ್ಡರ್ ಮಾಡ್ಕೊಂಡೆ ಮಾರ ಈ ಮಲ್ಪುನಾಗ ನಾನು ಪಾಕಡೆ ಮಲ್ಪನ ಹುಷಾರು ನನ್ನ ಅಂತೆ ಹಂಚಬಣ್ಣ ಮನ್ಪುಜಿಯನ್ನು ದವಾ ಪುಡಿ ಅಲ್ಲ ಏನು ದವಾ ಪುಡಿ ಇತ್ತು ಅಲ್ಲಿ ಕಂಡಿ ಸ್ವಲ್ಪ ಓಪನ್ ಮಾಡಿ ಅವೇ ದವಾ ಪುಡಿ ಗಾಳಿ ಗರಂ ಮಸಾಲ ಈಗ ನಾವು ಇದಕ್ಕೆ ಗರಂ ಮಸಾಲ ಹಾಕಿದ್ದೇವೆ ಯಾವ್ದೆಲ್ಲ ಅಂದ್ರೆ ಯಾವ್ದೆಲ್ಲ ಬರ್ಚಿ ಗರಂ ಮಸಾಲ ಬರ್ಚಿ ಒಂದೊಂದು ಬರ್ಚಿ ಮುಂದೆದಾದ ಅವು ಚಕ್ಕೆ ಲವಂಗ ಹಾಗೇನೆ ಕಾಳು ಮೆಣಸು ಪೆಪ್ಪರ್ ಸೋಂಪು ಇದನ್ನೆಲ್ಲ ಗರಂ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ಲಾಯ್ಕ್ ಹಾಗೆ ಫ್ರೈ ಆಗ್ತಾ ಉಂಟು ನಮ್ದು ಚಿಕನ್ ಸುಕ್ಕಾಗೆ ಗರಂ ಮಸಾಲ ಫ್ರೈ ಆಗ್ತಾ ಉಂಟು ಈಗ ಮಾಸ್ಟರ್ ಶೆಫ್ ಹೇಳಿ ಸಾಕಾ ಓಕೆ ಯಾವ ಓಕೆ ಈಗ ಇದನ್ನ ಸೈಲಿ ಹಾಕುದಾ ಯಾಕೆ ಪಾಡು ಚಪ್ಪ ಒಟ್ಟಿಗೆ ಮಿಕ್ಸ್ ಆಗಿ ಇರ್ಲಿ ಇಲ್ಲಿ ಈಗ ಮಾಸ್ಟರ್ ಶೆಫ್ ಹೇಳಿದ್ದಾರೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಹಾಕ್ಬೇಕಂತ ಇದೆಂತ ಪದಾರ್ಥ ತರಕಾರಿಯ ವೆಜ್ಜ ಎಷ್ಟು ಹಾಕ್ಬೇಕು ಇದಕ್ಕೆ ಹೇಳುದು ನಾವು ಪ್ಲೇಟ್ ಅಲ್ಲಿ ಬಂದದ್ದು ಮಾತ್ರ ತಿನ್ನುದಲ್ಲ ಸ್ವಲ್ಪ ಅಡಿಗೆ ಮಾಡ್ಲಿಕ್ಕೆ ಹೋಗ್ಬೇಕು ಅವಾಗ ಗೊತ್ತಾಗ್ತದೆ ನಾನ್ ಫಸ್ಟ್ ಟೈಮ್ ನೋಡಿದ್ದು ಕೋಳಿಗೆ ಸಹ ಉದ್ದಿನ ಬೇಳೆಯನ್ನು ಹಾಕ್ತೇವೆ ಅಂತ ಅಷ್ಟೇ ಅಲ್ಲ ಸ್ವಲ್ಪ ಕ್ಯಾನ್ಸಲ್ ಆಗ್ತಾ ಉಂಟು ಯಾಕಂದ್ರೆ ನಾನ್ ಮಾಡಿದವರಿಗೆ ಸರಿ ಆಗ್ತಾ ಇಲ್ಲ ಅದಕ್ಕೋಸ್ಕರ ನಾನೇ ಕ್ಯಾಮರಾ ಇಟ್ಕೊಳ್ತೇನೆ ಅವರೇ ಮಾಡ್ಲಿ ಸುಮ್ನೆ ಯಾರು ಬೈಕೊಳ್ಳುದು ಯಾರ डिप्रेशन मैं डिप्रेशन में रहता हूँ हमेशा अभी मैं डिप्रेशन में हूँ ನೆರಡು ತಿಂತೀನಿ ಏರೆ ಗಾವು ಹೆಂಗ್ ಕಾಪು ಜಪ್ಪ ಆರೆ ಮನ್ಪಡಿ ಬ್ರೌನ್ ಮಂಡ ಕಪ್ಪು ಮಾತ್ರ ಕೊತ್ತವನ ಓಕೆ ಮತ್ತೆ ನೀವೇ ಮಾಡಿ ನನಗೆ ಬೇಡ ಎಲ್ಲ ಕೇಳ್ಕೊಂಡು ನಂಗೆ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಗೈಸ್ ನಾನು ಹೇಳಿದೆ ನೀವೇ ಮಾಡಿ ಅಂತ ಪುನಃ ನಾನೇ ಮಾಡ್ಬೇಕಂತೆ ಬೆಳ್ಳುಳ್ಳಿ ಹಾಕಿ ಆಯ್ತಾ ಒಂದು 10 ಬೆಳ್ಳುಳ್ಳಿ ಪೀಸನ್ನು ಹಾಕಿ ಮತ್ತೆ ಸ್ವಲ್ಪ ಅರ್ಧ ಮೀಡಿಯಂ ಸೈಜ್ ಅಲ್ಲಿ ಅರ್ಧ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂಗೆ ಆಗ್ತಾ ಇಲ್ಲ ಗೈಸ್ ಇವರಿಂದ ನೆರಡೆ ಎಲ್ಲ ತಿನ್ಕೊಂಡೆಲ್ಲ ಅಡಿಗೆ ಮಾಡ್ಲಿಕ್ಕೆ ಆಗಲ್ಲ ಅಬ್ಬಾ ಎಂತ ಎಷ್ಟು ಬೈತಾರೆ ಗೊತ್ತುಂಟಾ ಒಂದು ಅಡಿಗೆ ಮಾಡ್ಲಿಕ್ಕೆ ಅಪ್ಪ ದೇವ ಇದು ಬೇಡ ಇತ್ತು ನನಗೆ ಸುಮ್ನೆ ನಾನೇ ಮಾಡ್ತಾ ಇದ್ದೆ ಇಲ್ಲದ್ರೆ ಅವರೇ ಮಾಡ್ತಾ ಇದ್ರು ಬೇಕಿತ್ತ ನಂಗೆ ಸುಮ್ನೆ ಅದು ಹೇಳ್ತಾರಲ್ಲ ಒಂದು ಡೈಲಾಗ್ ಚಪ್ಪಲಿ ಕೊಟ್ಟು ಏನು ಚಪ್ಪಲಿ ಕೊಟ್ಟು ಕಾಲಿಗೆ ಹಾಕುದು ಅಲ್ಲ ಅವ್ರಿಗೆ ಬಂತಿರದೆಯ ನಿನಗೆ ತಾನೇ ಕೊಟ್ಟು ನೆರಡೆ ತಿನ್ಪವಲ್ಲ ಕಮ್ಮಿ ಬಂತಿರೋದು ಇನ್ನು ಏರ್ ಬಂತಿರಗ್ಲಡೆಗೆ ಏನು ಯಾನ್ ಮಾಡ್ತೀವಿ ಅಂತ ಒಂದು ಗಾದೆ ಉಂಟು ಏನಂದ್ರೆ ತಾವೇ ಪೆಟ್ಟು ತಿನ್ನುವ ಹಾಗೆ ಒಂದು ಗಾದೆ ಉಂಟಲ್ಲ ಅದು ಎಂತ ಅಂತ ಬರ್ತಾ ಇಲ್ಲ ನೀವು ಹೇಳಿ ಏನಂತ ಹಾಗಾಯ್ತು ನನ್ನ ಕತೆ ನಾನೇ ಹೇಳಿ ನಾನೇ ತಿನ್ನುವಾಗಾಯ್ತು ಬೈಗುಳ ಬೇಕಿತ್ತ ನಮ್ಗೆ ಒಂದು ಲಾಯ್ಕ್ ಆದ ಡಿಸೈನ್ಸ್ ಕ್ಯಾಮ್ರಾಮ್ಯಾನ್ ಅದೆಲ್ಲ ಫೋಕಸ್ ಮಾಡ್ಲಿಕ್ಕಿಲ್ಲ ಕ್ಯಾಮ್ರಾಮ್ಯಾನ್ ಅಲ್ಲೆಲ್ಲ ಫೋಕಸ್ ಮಾಡಿದ್ರು ನೋಡಿ ನಮ್ದು ಚೆನ್ನಾಗಿದೆ ಅಲ್ವಾ ಇದು ಅಡಿಗೆ ಮಾಡ್ಲಿಲ್ಲ ಆದ್ರೂ ಇದಕ್ಕೆಲ್ಲ ಏನ್ ಕಮ್ಮಿ ಇಲ್ಲ ಅಡಿಗೆ ಮಾಡಿದ್ರು ಕೂಡ ಇದಕ್ಕೆಲ್ಲ ಏನು ಕಮ್ಮಿ ಇಲ್ಲ ಇದೆಲ್ಲ ಮಾಡಲ್ಲ ಅಂತ ನೀವೊಂದು ಹೇಳಿ ನೋಡುವ ಅವರ ಫ್ರಂಟ್ ಕ್ಯಾಮರಾದಲ್ಲಿ ತಿರುಗಿಸಿ ಹೇಳಿ ನೋಡು ಇಲ್ಲಿ ಏನ್ ಬರ್ದಿದೆ ಒಮ್ಮೆ ಹೇಳಿ ಇದೆಂತ ಬರ್ದದ್ದು ಕಿಚನ್ ಬ್ರಿಂಗ್ಸ್ ಫ್ಯಾಮಿಲಿ ಎಸ್ ನೆಕ್ಸ್ಟ್ ಒನ್
खाना खाने में क्या बनाऊं? हाँ, ऑप्शन 1 कुछ भी, कुछ तुम्हारी भी। मर्जी, जो मन करे। वो ऐसा नहीं. हम्म अभी आप पूछना ನೀವು ಕೇಳಬೇಕು ಎಂತ. खाने में क्या बनाऊं? हाँ, ए ಈಗೇನ್ರಿ ಅವು खाने में क्या बनाऊं? ಕುಚ್ ಬಿ ಅವು ಈಯೇ ಬಂದ್ರೆ ಬಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಏನಿದು? खाने में क्या बनाऊं? ऑप्शन 3 ಉಂಟಾಯ್ತಾ. ಒಂದು कुछ भी, तुम्हारी मर्जी, जो मन करे. So, ಇದು ನನಗೆ ಕರೆಕ್ಟ್ ಸೂಟ್ ಆಗ್ತದೆ ಅಂತಾನೆ ನಾನು ತಗೊಂಡದ್ದು. अष्टे ओके बस ಸಾಕಲ್ಲ. बस जी बस है डालो जी. इसमें ही डालो. हाँ उसमें डालो जी. ओके, बाद में अभी क्या है? जी अभी पूरा मिक्सी में डाल के गुर्र करने का. ये बंद. वो बंद ಒಂದು ನಾವು ತೆಂಗಿನ ತುರಿಯನ್ನ ಹಾಕಿದ್ದೇವೆ. ತೆಂಗಿನ ತುರಿ ಹಾಗೇನೆ ಹಳದಿ ಹುಡಿಯನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಬೇವುರೆಯನ್ನ ಹಾಕ್ಬೇಕು. ಬೇವು ಅಂದ್ರೆ ಕರಿಬೇವು. ಕರಿಬೇವನ್ನ ಹಾಕಿ ಸ್ವಲ್ಪ. ಸಾಕ? ಇಷ್ಟು ಸಾಕು? ಸಾಕು. ಕರಿಬೇವು ಸಾಕು. ಮತ್ತೆ ಎಲ್ಲವನ್ನ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ್ರೆ ಆಯ್ತು. ಒಂದೊಂದು ಹಾಗೆ ಘಮ ಘಮ ಪರಿಮಳ ಸಾರ ಖಾರ ಫ್ರೈ ಮಾಡುವಾಗ ಒಂದು ಸ್ಮೆಲ್ ಬರ್ತದೆ ಅಂತೂ, ಅದೊಂಥರ ಸೂಪರ್ ಆಗ್ತದೆ. ಓಕೆ ಗೈಸ್, ಇಲ್ಲಿ ನಮ್ದು ತೆಂಗಿನ ತುರಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಶೆಫ್ ಸಾಕಾ ಇಷ್ಟೇ? ಇನ್ನು ಸ್ವಲ್ಪ ಬೇಕಾ? ಓಕೆ ಸಾಕು. ಸಾಕು. ತೆಗೆದು ಪಕ್ಕದಲ್ಲಿ ತೆಗೆದು ಪಕ್ಕದಲ್ಲಿ ಇಡುವ. ನಾವೆಲ್ಲವನ್ನ ಗ್ರೈಂಡ್ ಮಾಡ್ಬೇಕಾಯ್ತಾ? ಸೊ ಫಸ್ಟಿಗೆ ನೀರುಳ್ಳಿಯಾ? ನೀರುಳ್ಳಿ ಒಂದು ಮುಂದೆ ಯಾವುದು? ಅವೇ ಬಾಡ ಕೈಟ್ ಬತ್ತಂದ ಅವೇ ಬಾಡ. ಈರುಳ್ಳಿ ಎಲ್ಲ ಮೆಣಸು. डिप्रेशन मैं डिप्रेशन में रहता हूँ हमेशा. अभी मैं डिप्रेशन में हूँ, माँ कसम. ಹಾ, ಮೆಣಸನ್ನ ಹಾಕಿ ಆಯ್ತಾ? ಪೂರ ಪಾಡ್ದೆ ಕೊರನೆ ವಿಡಿಯೋ ಅಂತ. ಬ್ಯಾಡಿಗೆ ಮೆಣಸನ್ನ ಗ್ರೈಂಡ್ ಮಾಡಿ ಆಯ್ತು. ಇನ್ನೆಲ್ಲ ಗರಂ ಮಸಾಲ, ತೆಂಗಿನ ತುರಿ ಮತ್ತೆ ಅಲ್ಲ ಲಾಸ್ಟಿಗಲ್ಲ, ಗರಂ ಮಸಾಲವನ್ನ ಹಾಕಿ ಗ್ರೈಂಡ್ ಮಾಡಿ. ಈಗ ಇನ್ನೊಮ್ಮೆ ಉಂಟಲ್ಲ, ಬೆಳ್ಳುಳ್ಳಿಯನ್ನ ಹಾಕ್ಬೇಕು. ಇದನ್ನ ನಾವು ಫ್ರೈ ಮಾಡ್ಲಿಲ್ಲ. ಹಸಿ ಬೆಳ್ಳುಳ್ಳಿಯನ್ನ ಹಾಕಿ ಹಾಗೇನೆ ಹಸಿ ಏನು ಜೀರಿಗೆಯನ್ನ ಹಾಕ್ಬೇಕು. ಎಷ್ಟು ಹಾಕ್ಬೇಕು? ಸ್ವಲ್ಪ ಚೂರು. ಇಷ್ಟು ಸಾಕಾ? ಓಕೆ. ಜೀರಿಗೆಯನ್ನ ಹಾಕಿ ಇನ್ನೊಂದ್ಸಲ ಗ್ರೈಂಡ್ ಮಾಡಿ. ಇನ್ನೊಂದು ಸ್ಟೆಪ್ಗೆ ಬರ್ತಾ ಇದ್ದೇವೆ. ಈಗ ಬಾಣಲೆಯನ್ನ ಸ್ಟವ್ ಮೇಲೆ ಇಟ್ಟ ನಂತರ ಉಂಟಲ್ಲ, ಆಯಿಲ್ ಹಾಕಿ ಮತ್ತೆ ಹೇಳ್ತೇನೆ. ನಾಟಕ ಕೊಡ್ಲು ಮಾರ ನವರಂಗಿ ನಾಟಕ ಆಮೇಲೆ ನಾ ಹಿಂಗ ನಾಟಕ ಅಲ್ವದು ಅರಾಜಿ ಒಂದೇನೆ ಮಾಡಿ ಚೂರು. ಇನ್ನೊಂದ್ಸಲ ಹಾಕಿ ಯಾವ ಎಣ್ಣೆಯನ್ನ ಇವರು ಎಣ್ಣೆಯಲ್ಲೇ ಮೀಯುವುದು. रुको जरा सबर करो बोल. ಎಣ್ಣೆಯಲ್ಲಿ ಸ್ನಾನ ಮಾಡಿ ನೀವುದಿಗೆ ಎಣ್ಣೆಯಲ್ಲಿ ಸ್ನಾನ ಮಾಡುದು. ಕನ್ನಡ ಚಾಲೆಂಜ್ ಕನ್ನಡ ಒಂದು ಹಾಕೊಂಡು ಮಾತ್ರ ಕನ್ನಡ ಚೆನ್ನಾಗಿ ಮಾತಾಡ್ತೇವೆ ಇವರಿಗೆ ಗೊತ್ತುಂಟು. ಒಂದು ದೆಪ್ಪು ನಿಮ್ಗಿಂತ ಬೆಟರ್. ಸಾಸಿಮಿ ದೆಪ್ಪು ಕೆಲವೊಂದು ಶಬ್ದಗಳಿಗೆ ನಂಗೆ ಗೊತ್ತಿಲ್ಲ ಅಷ್ಟೇ. ಅವೇನತ್ಯ ಸಾಸಿಮಿ ಬಪ್ಪು ಎಂತಾನ. ಈಗ ನಾವು ಎಣ್ಣೆ ಬಿಸಿ ಆಯ್ತು ಕಾಣ್ತದೆ. ಬಿಸಿ ಆಗ್ಲಿಲ್ಲ ಅಂತೆ ಶೆಫ್ ಹೇಳ್ತಾ ಇದ್ದಾರೆ. ಸಾಸಿವೆ ಬಾಡು. ಈಗ ಸಾಸಿವೆ ಎಷ್ಟು ಹಾಕ್ಬೇಕು? ಜಾಸ್ತಿ ಆಯ್ತಾ? ಹಾಕು ಸರಿ ಪೂರ ಹ್ಮ್. ಜೀರಿಗೆ ಬಾಡು ಒಂದು ಪೂರ ಹಾಕ್ತಾರೆ ಬಾಡು. ಮತ್ತೆ ಒಂದು ಬಾಡು ಬೆಳ್ಳುಳ್ಳಿ ಬಾಡು. ನೆಕ್ಸ್ಟ್ ಬೆಳ್ಳುಳ್ಳಿಯನ್ನು ಹಾಕ್ಬೇಕು. ಪಟ 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 ಅಂದ ಮೇಲೆ ಬೆಳ್ಳುಳ್ಳಿ ಹಾಕಿ ಆಯ್ತಾ? ಬೆಳ್ಳುಳ್ಳಿ ಬಾಡು. ಇನ್ ನೆಕ್ಸ್ಟ್ ಇದಕ್ಕೆ ಬೇವಿನ ಸೊಪ್ಪು ದೆಪ್ಪು, ಬೇವಿನ ಸೊಪ್ಪು. ಬೆಜ್ಜಿಡೆ. ಓಕೆ, ನೆಕ್ಸ್ಟ್ ನಾವು ಬೇವಿನ ಸೊಪ್ಪನ್ನ ಹಾಕಿ ಪಾಡಂತೆ ಜಾಸ್ತಿ ಬೇರೆ ನಲ್ಲ ಬಾಡು
పాడు నల్ల ఉంటే వేవరే చొప్పించా వాడు ಓಕೆ ಎಲ್ಲವನ್ನ ಮಿಕ್ಸ್ ಮಾಡಿ ಸ್ವಲ್ಪ ದೂರದಲ್ಲಿ ನಿಂತು ಮಿಕ್ಸ್ ಮಾಡ್ತೀವಿ. ಬರೀ ಇಂಥದೇ. ಎಲ್ಲವನ್ನ ಮಿಕ್ಸ್ ಮಾಡಿಕೊಂಡು ಮತ್ತೆ ನೀರುಳ್ಳಿಯನ್ನ ಹಾಕಿ ಹೀಗೆ ಹೀಗೆ ನನ್ನ ಹಾಗೆ ಸ್ವಲ್ಪ ಸ್ಪೀಡ್ ನೀವು ಅಡಿಗೆ ಮಾಡ್ಬೇಕಾಗ್ತದೆ. ಸ್ವಲ್ಪ ದೂರದಲ್ಲಿ ಅಪರೂಪ ಘಾಟಿಗಳು ಅಂತ ನಿಂತೇನೆ ಕಾಂಡ ಲೆಕ್ಕದ ಬ್ರೆಡ್ ನುಂಗದು ಕೊರ್ಪುನತ್ತು ನಿಜ ಒಂದು ನಿಜ ಆಗ್ತದೆ ನಿಜ ಆಗೋದು ಡ್ರೈವಿಂಗ್ ಕೊರೋಣ ನೋಡಿ, ಸ್ವಲ್ಪ ದೂರದಲ್ಲಿ ಹೀಗೆ ಹೀಗೆ ಮಾಡಿ ಫ್ರೈ, ಯಾಕೆಂದ್ರೆ ಕಣ್ಣಿಗೆ ಬಿದ್ರೆ ಪ್ರಾಬ್ಲಮ್ ಅದಕ್ಕೆ. ಎಣ್ಣೆ ಮತ್ತೊಂದು ಉಪ್ಪಿಯ ಪೊಕ್ಕಡೆ ನಾಟಕ ಗಂಡ್ಲ ಈ ಎಂತೂ ಅಟಿಲ್ ಮಲ್ಪುಜ ನಂಗೆ ಕಡ್ಲಿ ಕಲ್ಪ ಅಂತ ಮತ್ತೆ ಕ್ಯಾಮರಾ ಅವನ ಗಂಡ್ಲ ಅಂಚೆ ಬಂದವರು ಓಕೆ. ಈಗ ನಮ್ದು ನೀರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಚಿಕನ್ ಅನ್ನ ಹಾಕ್ಬೇಕು. ಓ ಎತ್ತು ಬಾಡು ಮಲ್ಲ ನೆತ್ತಲಕ ರಾಣಿ ಲಕ ಬಂತು ಚಿಕನ್ ಅನ್ನು ಫಸ್ಟ್ ಗೆ ನಾವು ಏನ್ ಮಾಡಿದ್ದೇವೆ ಅಂತ ಮ್ಯಾರಿನೇಟ್ ಮಾಡಿದ್ದೇವೆ. ಸೊ ಹೇಳ್ಬೇಕಲ್ಲ ಹೇಗೆ ಮ್ಯಾರಿನೇಟ್ ಮಾಡುದು ಅಂತ ಗೊತ್ತುಂಟಲ್ಲ. ಈಗ ನಾವು ಇದಕ್ಕೆ ಹಾಕುವ ಚಿಕನ್ ಅನ್ನ ಚೆನ್ನಾಗಿ ಈ ತರ ಹಾಕಿ ಯಾಕನಾಗ ಆಮೇಲೆ ಮಿಕ್ಸ್ ಮಾಡಿ ಇಲ್ಲಿ ಅಡಿ ಕಚ್ಚುತ್ತಾ ಉಂಟು. मजा आया. ಇದೆಂತದ ಅಡಿ ಕಚ್ಚುದು? ಇಡವಲ್ಲ ನಡೆ ಬತ್ತಲ ಮುಂದೆ ಈ ಗೋರಿ ಕಾಕಡಿ ತೆಪ್ಪ ನಿನ್ನ ವಿಡಿಯೋಡ ಬೇರೆ ಒಂದು ಬನ್ನ ಹುಳಿ ನೀರನ್ನ ಹಾಕ್ಬೇಕು. ನೀರು ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸ್ವಲ್ಪ ಕಣಗಿಸ್ತದೆ ಆಯ್ತಾ, ಕಣಗಿಸ್ಲಿಕ್ಕೆ ಬಿಡಬಾರ್ದು. ಸುಡ್ಲಿಕ್ಕೆ ಬಿಡ್ಬಾರ್ದು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಮ್ಮ ಮಾಸ್ಟರ್ ಶೆಫ್ ಹೇಳಿದ್ರು, ನಾನೇ ಮಾಡ್ತೇನೆ. ಉಪ್ಪು ಹಾಕಿದ್ದೇನೆಯಾ ಸ್ವಲ್ಪ, ಮತ್ತೆ ನೋಡುವ ಟೇಸ್ಟ್. ಈಗ ಸ್ವಲ್ಪ ಹಳದಿ ಹುಡಿ. ನಾನು ಸ್ವಲ್ಪ ಕುಕಿಂಗ್ ಈಗ ನಾವು ಶಿಫ್ಟ್ ಮಾಡಿದ್ವಿ ಕೆಲಸವನ್ನ. 2 ಕೈ ಸೇರಿದ್ರೇನೆ ಚಪ್ಪಾಳೆ ಹಾಗೆ 2 ಕೆಲಸ ಮಾಡ್ತೀರಾ ಇಲ್ಲ ಅದಕ್ಕೆ 2ನೇ ಕೈ ಬರ್ಬೇಕಾಯ್ತು. ಒಂದು ಕೈ ಸುಮ್ಮನೆ ನಿಂತಿತ್ತು ಹಾಗೆ ಅದು ನೀವಲ್ಲ. ಓಕೆ ಓಕೆ, ಮಿಕ್ಸ್ ಆಗ್ಲಿ ಒಳ್ಳೆ ರೀತಿ ಮಿಕ್ಸ್ ಆಗ್ಲಿ. ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು ನಮ್ಗೆ. ಇನ್ನು ಅದಕ್ಕೆ ಮುಚ್ಚಳ ಇಡಿ, ಬಾಯಿ ಇಡುದಲ್ಲ ಮುಚ್ಚಳ ಇಡಿ. 1 ಸ್ಪೂನ್ ಅಷ್ಟು ಗರಂ ಮಸಾಲೆ ತಗೊಂಡು ಇದಕ್ಕೆ ಹಾಕೊಂಡು, ಅದಕ್ಕಂದ್ರೆ ಅದೇ ತೆಂಗಿನಕಾಯಿದ್ದು ತುರಿ ನಾವು ಆಗ ಫ್ರೈ ಮಾಡಿದ್ವಿ ನೋಡಿ, ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹಾಕ್ಬೇಕಾ? ಎಷ್ಟು? 1 ಸ್ಪೂನ್ ಪಾಡು ಮಸಾಲ ಖಾರ ಆತ ಮತ್ತೆ ಚೂರು ಬಾಯಿ ಬಾಡು ಮಸಾಲ ಖಾರ ಆತ ನಾನು ಬಾಯಿ ಬಾಡು ಚೂರು ಅವೇ ನಿಯಮ ಚೂರು ಹೌದೇ ಖಾರ ಬಾಡು ಸರ್ ಖಾರ ಮುಚ್ಚಿ ನೋಡಿ. ಓಕೆ ಸರ್ ಮಂಡೆ ಇರ್ತೈತೆ. ಆಯ್ತಲ್ಲ, ಇನ್ನೆಂತ. ಸೊ ಪದೇ ನೀವು ಬೇಯಿಸಿ ಅಲ್ಲ, ಪದೇ ನೀವು ಇದಕ್ಕೇನೋ ಕೈಲ ಹಾಕಿ ನೋಡ್ಬೇಕು ಬೇಯ್ತಾ ಇಲ್ವಾ ಅಂತ. ಬೇಯ್ತಾ ಇಲ್ಲ ಮತ್ತೆ ಸ್ವಲ್ಪ ಹೀಗೆ ಟೇಸ್ಟ್ ಮಾಡ್ಬೇಕು ಪದೇ ಮಿಡ್ಲಲ್ಲಿ. ಯು ಆರ್ ಸೋ ಲುಕಿಂಗ್ ಸೋ ಬ್ಯೂಟಿಫುಲ್, ಲೈಕ್ ಹ್ಯಾಂಡ್ಸಮ್. ಬಿಸಿ ಆಗ್ತಾ ಇರ್ಲಿ, ಅಷ್ಟರವರೆಗೆ ನಾವು ಹೊರಗೆ ಹೋಗಿ ಬರುವ. ಮಳೆ ಭಯಂಕರ ಬರ್ತಾ ಉಂಟು. ಭಾರಿ ಲಾಯ್ಕದ ಬರ್ಸ ಆಗ ಬಿಸಿಲು, ಮಳೆ ಅಂದ್ರೆ ಮಳೆ. ಭಾರಿ ಒಂದು ಪೊರ್ಲುದ ಬರ್ಸ. ವಾವ್, ಬರ್ಸಡೆ ಐಫೋನ್ ಮುಡುಕಿದ್ವಿ ನಾವು. ಚಂದ ಉಂಟಲ್ಲ. ಚಂದಮಾಮ ಮೋನೆ ನಿನ್ನ ಚಂದಮಾಮ ಬದುಕು ನಿನ್ನ ಕರಡು ನಗ ಭೂಮಿ ಪೊರ್ಲು ಚಂದಮಾಮ ನಿನ್ನ ಪೊರ್ಲುಗೆ ನಿಂತು ಪೊರ್ಲಗೆ ನಾನೇ ಪೊರ್ಲು ಚಂದಮಾಮ.
ಈಗ ನಮ್ಮ ಚಿಕನ್ ಚೆನ್ನಾಗಿ ಬೆಂದಿದೆ ಗೈಸ್, ಚೆನ್ನಾಗಿ ಬೆಂದಿದೆ. ಈಗ ನಾವು ಇದನ್ನ ಮಸಾಲೆಯನ್ನೆಲ್ಲ ಹಾಕು. ಅದೇನು ಕಾಯ್ಕು ಅದು ಎಕ್ಕದೆ ಬರ್ತದೆ ಮಿಡ್ಲಲ್ಲಿ. ಎಕ್ಕದೆಗೆ ಅಂತ ಹೇಳುದು ಕದ್ದು ಚಿಕನ್ ಚಿಕನ್ ಇರ್ಲಿಲ್ಲ. ಈಗ ನಾವು ಪುಡಿ ಇದು ಸ್ವಲ್ಪ ಕಮ್ಮಿ ಇಡಿ ಟೆಂಪರೇಚರ್, ಇಲ್ಲದ್ರೆ ಸುಟ್ಟು ಹೋಗ್ತದೆ. ಸ್ವಲ್ಪ ಕಡಿಮೆ ಇಡುವ. ಈಗ ಎಲ್ಲ ಗರಂ ಮಸಾಲೆಗಳನ್ನ ಹಾಕಿ ಕೈಯಲ್ಲಿ ಇದನ್ನ ಹಾಕ್ಬಹುದು, ಆದ್ರೆ ಅದು ಉರಿತದೆ. ಅವೇನು ಇದ್ದೇನೆ ಮಾಡೋದು ಮಿಕ್ಸ್ ಮಾಡಿ ಗೈಸ್. ಇದು ನಾನ್ ಮಾಡ್ತಿದ್ರೆ ಉಂಟಲ್ಲ, ಎಲ್ಲವನ್ನ ಒಮ್ಮೆಲೆ ಹಾಕ್ತಿದ್ದೆ, ನಂಗಷ್ಟು ಪೇಶನ್ಸ್ ಇಲ್ಲ. ಅದಕ್ಕೆ ಯಾರು ತಿಂತಾ ಇರ್ಲಿಲ್ಲ, ನಾನು ಮತ್ತೆ ಅಸಹಾಯಕತೆಯಿಂದ ತಿನ್ನುವ ಪರಿಸ್ಥಿತಿ, ಬೇರೆ ದಾರಿ ಇರಲಿಲ್ಲ. ಬೇರೆ ದಾರಿ ಇರದೆ ಮತ್ತೆ ಕೆಲವೊಮ್ಮೆ ತಿನ್ನುವಾಗ ಸೂಪರ್ ಅಂತ ಹೇಳ್ತೀರಲ್ಲ, ಅಸಹಾಯಕತೆ. ನಂಗೂ ಬಾಕಿ ಹೇಗ್ ಬಂದಿದೆ ನೋಡಿ ಕೋಳಿ ಸುಕ್ಕ, ಆಯ್ತಲ್ಲ. ಬಾರಿ ಒಂದು ಸುಂದರವಾಗಿ ಮೂಡಿ ಬಂದಿದೆ. ಕಲೆಯ ಹಿಂದೆ ಕಲೆ ಇದೆ, ಕೈ ಇದೆ. ಸುಂದರವಾಗಿ ಮೂಡಿ ಬಂದ ಕೋಳಿ ಸುಕ್ಕ. ಹೌದು, ಆದರೆ ಮೂಡಿ ಬರುವಾಗ ಸ್ವಲ್ಪ ಟೈಮ್ ಆಗಿದೆ. ಟೈಮ್ ಬಂದು 5 ಗಂಟೆಗೆ ಆಗ್ತಾ ಬಂದಿದೆ. ಮೂಡಿ ಬರುವಾಗ ಸ್ವಲ್ಪ ಲೇಟ್ ಆಯ್ತು, ಗಂಟೆ 5 ಆಯ್ತು ಅಷ್ಟೇ. ಊಟ ಮಧ್ಯಾಹ್ನ ಊಟ ಸಂಜೆಗೆ ಆತರ ಏನಿಲ್ಲ ಗೈಸ್. ಅದು ಇವರು ಪತಿದೇವರು ಎದ್ದು ಊರ ಬಾಡು ವರನೆ ಕೂಡ ನೋಡಿ ಚೆನ್ನಾಗಿದನ. ಈಗ ನಾವು ಮಿಕ್ಸ್ ಮಾಡ್ಬೇಕು. ತೆಂಗಿನ ತುರಿ ಜಾಸ್ತಿ ಹಾಕ್ಬಾರ್ದು, ಸ್ವೀಟ್ ಬರುತ್ತೆ ಅದಕ್ಕೆ. ಇಷ್ಟೇ ಸಾಕು. ಇದು ನಂಗೆ ಬಿಕ್ಕಳಿಗೆ ಬರ್ತಾ ಉಂಟು. ಬಿಕ್ಕಳಿಗೆ ಏನು ಅಂತೀನಿ ಕರೆಕ್ಟ್. ಮತ್ತೆ ಬಿಕ್ಕಳಿಗೆ ಬಾರಿ ಅದ್ಭುತವಾಗಿ ಮೂಡಿ ಬಂದಿದೆ. ಆದ್ರೆ ನೀವು ನಿಮಗೆ ಮರ್ಕದಾಗೆ ಅದನ್ನು ಕಲಡಿಸುವಾಗ ಟೈಮ್ ಆಗ್ತದೆ. ನಾನು ಕಲಡಿಸ್ತೀನಿ ಬಿಡಿ. ಈ ಮರ್ಕದಲ್ಲ ಬಂದ ಮರ್ಕ ಅಂದ್ರೆ ಅಂತ. ಮರ್ಕ ಅಂದ್ರೆ ನೀವು ಮಾಡ್ತೀರಲ್ಲ ಒಂದು ಕೈಯಲ್ಲಿ ಬೇಕಾ ಬೇಡ ಅಂತ, ಅದಕ್ಕೆ ನಾವು ಮರ್ಕ ಅಂತ ಕರೀತೀವಿ. ಅಂದ್ರೆ ಅದು ಸ್ವಲ್ಪ ಕಷ್ಟ ನಂಗೆ ತಿರುಗಿಸ್ಲಿಕ್ಕೆ. ನನ್ನ ಕೈ ನೋಡಿದ್ರಲ್ಲ ಎಷ್ಟು ಸಣ್ಣ ಕೈ, ಅದ್ರಲ್ಲಿ ಆಗಲ್ಲ ತಿರುಗಿಸ್ಲಿಕ್ಕೆಲ್ಲ. ಆಯ್ತಾ? ಈಗ ಇದಕ್ಕೆ ಸಾಕು, ನೀರ್ ಬೇಡ. ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಬೇಲಿ ಅಲ್ಲ, ಮೇಲೆ ಸ್ವಲ್ಪ ಗಾರ್ನಿಶ್ ಮಾಡ್ಕೊಂಡು. ಈಗ ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪಿನ ಮೂಲಕ ಗಾರ್ನಿಶ್ ಮಾಡುವ. ಸೊ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ, ಮತ್ತೆ ಹಾಕೊಳ್ಳಿ. ಓಕೆ, ನೋಡಿ ಈ ಸ್ಟೈಲ್ ಅಲ್ಲಿ ನೀವು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡ್ಬಿಟ್ಟು ನೋಡಿ, ನಮ್ ಕೋಳಿ ಸುಕ್ಕ ರೆಡಿ. ಇನ್ನು ಇದನ್ನ ನಾನು ನಿಮ್ಗೆ ಟೇಸ್ಟ್ ಮಾಡಿ ಹೇಳ್ತೇನೆ ಹೇಗಾಗಿದೆ ಅಂತ, ಆಯ್ತಾ? ಈಗ ನಾವು ಕೋಳಿ ಸುಕ್ಕವನ್ನ ಯಾವ್ದ್ರಲ್ಲಿ ಹಾಕಿದ್ದೇವೆ ನೋಡಿ, ಇದೆಂತ ಗೆರಟೆಯಲ್ಲಿ ಹಾಕಿದ್ದು. ಮುಂಚೆ ರುಚಿ ಬರ್ತದೆ, ತಿನ್ಲಿಕ್ಕೆ ಖುಷಿ ಆಗ್ತದೆ. ಅದೊಂದು ಚೈಲ್ಡ್ಹುಡ್ ಮೆಮೊರೀಸ್. ನಾವು ಸಣ್ಣದಿರುವಾಗ ಈ ತರನೇ ಅಮ್ಮ ಮಾಡಿಕೊಟ್ಟದನ್ನ ಕಾಯ್ತಾ ಇರ್ತೇವೆ, ಯಾವಾಗ ತಿಪ್ಪಿಯಲ್ಲಿ ಹಾಕಿ ಕೊಡ್ತಾರೆ ಅಂತ. ಟೇಸ್ಟ್ ನೋಡುವ. ಸೂಪರ್ ಆಗಿದೆ. ಸೂಪರ್ ಆಗಿದೆ. ನೀವು ಕೂಡ ಟ್ರೈ ಮಾಡಿ, ಕಮೆಂಟ್ ಅಲ್ಲಿ ತಿಳಿಸಿ. ಓಕೆ, ಅಷ್ಟೇ. ಇದಾಗಿತ್ತು ಇವತ್ತಿನ ಬ್ಲಾಗ್. ಐ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅಂತ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಓಕೆ, ನಾಳೆ ಸಿಗುವ ಇನ್ನೊಂದು ಬ್ಲಾಗ್ ಅಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್ ಬಾಯ್. ಸಾಯಿಬ್ರೆ ಬಾಯ್. ಸ್ವಲ್ಪ ಕರೆಕ್ಟ್ ಕರೆಕ್ಟ್ ಹೇಳಿ. ಬಾಯ್ 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 ಬಾಯ್.